ಮೈಸೂರಿನಲ್ಲೇ ಉಳ್ಕೊಂಡು ಹಲವು ತಂತ್ರಗಾರಿಕೆ ಮಾಡೋದ್ರ ಮುಖಾಂತರ ಬಿಜೆಪಿಯಲ್ಲಿರೋರ್ನ ಆಪರೇಷನ್ ಹಸ್ತದ ಮುಖಾಂತರ ಕರ್ಕೋಬೇಕು ಅಂತ ಸಿದ್ದರಾಮಯ್ಯ ಅವರ ತಂತ್ರ ಏನಿತ್ತು ಅದಕ್ಕೆ ಚೆಕ್ಮೇಟ್ ಇಡೋಕೆ ವಿಜೇಂದ್ರ ಅವರ ಪ್ಲಾನ್. ಬಿಎಸ್ವೈ ಆಪ್ತನ ಕಾಂಗ್ರೆಸ್ ಸೇರ್ಪಡೆಯನ್ನ ಬಿವೈ ವಿಜೇಂದ್ರ ಟುಸ್ ಪಟಾಕಿ ಮಾಡಿದ್ದಾರೆ. ಬಿಜೆಪಿ ಮುಖಂಡ ಸದಾನಂದ ಜೊತೆ ಸಂಧಾನ ಮಾಡಿದ್ದು ಸಕ್ಸಸ್ ಆಗಿದೆ. ನಿನ್ನೆ ರಾತ್ರಿ ಸಂಧಾನವನ್ನ ಮನವೊಲಿಸುವಲ್ಲಿ ಬಿವೈ ವಿಜೇಂದ್ರ ಯಶಸ್ವಿಯಾಗಿದ್ದಾರೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಂಧಾನ ಸಕ್ಸಸ್ ಆಗಿದೆ. ಸೊ ಇದೀಗ ಅಹಿಂದ ಮತ್ತು ಒಕ್ಕಲಿಗ ಮತಗಳು ಮಾತ್ರ ಅಲ್ಲ, ಚಿಕ್ಕ ಪುಟ್ಟದಾಗಿ ನಮ್ಮ ಕಡೆ ತಿರುಗೋಗಿದ್ರೆ ಲಿಂಗಾಯತ ಮತ್ತು ಬ್ರಾಹ್ಮಣ ಸಮುದಾಯಗಳ ಮತಗಳು ಸ್ವಲ್ಪ ನಂಬರ್ಸ್ ಅಲ್ಲಿ ಸಿಗ್ಲಿ ಬಿಡಿ ಅನ್ನೋ ತಂತ್ರಗಾರಿಕೆಯನ್ನು ಮಾಡೋಕೇನೋ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾಗಿ ಅಸಮಾಧಾನಿತರನ್ನ ಈ ಕಡೆ ಕರ್ಕೊ ಬರ್ಬೇಕು ಅಂದ್ಕೊಂಡಿದ್ರು. ಅದರಲ್ಲಿ ಒಬ್ರು ವಾಪಸ್ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಅನ್ನೋದ್ರೊಳಗೆ ವಿಜೇಂದ್ರ ಅವರು ಅಲ್ಲಿಗೆ ಹೋಗಿ ಅದನ್ನ ಉಲ್ಟಾ ಮಾಡಿದರೆ. ಪ್ಲಾನ್ ಉಲ್ಟಾ ಆಗಿದೆ. ಇದು ಅನಿವಾರ್ಯ ವಿದ್ಯಾ ಇಲ್ಲಿ, ಯಾಕಂದ್ರೆ ಬಂಡಾಯಗಳಾದ್ರೂ ಕೂಡ ಯಾರ ಖಾತೆಗೆ ಜಮೆ ಆಗತ್ತೆ ಹೇಳಿ, ಇದೆಲ್ಲವೂ ಕೂಡ ಯಡಿಯೂರಪ್ಪ ಅವ್ರ ಖಾತೆಗೆ ಜಮೆ ಆಗತ್ತೆ. ಇಂಥವ್ರ ಬಂಡಾಯ ಇಂಥದ್ ಕಾರಣಕ್ಕೆ ನಿಮ್ ಖಾತೆನಲ್ಲೇ ಜಮಾವಣೆ ಆಗ್ಬೇಕು ಅಂತ ಹೇಳಿ. ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ನೆನ್ನೆ ತಾನೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ಸಾಧ್ಯನೋ ಅಭ್ಯರ್ಥಿ ವಿರುದ್ಧ ಟೀಕೆ ಅಂತೂ ಮಾಡಕ್ಕಾಗಲ್ಲ, ಉಳಿದಂತಹ ರೀತಿಯಲ್ಲಿ ಪಕ್ಷ ಕೇಳ್ಕೋಬಾರ್ದು, ಮತಗಳನ್ನ ಸೇರ್ಸೋದಕ್ಕೆ ಸಿದ್ದರಾಮಯ್ಯ ಅವರ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ವಿಜೇಂದ್ರ ಅವರು ಒಂದೇ ಸಲ ಎಲ್ಲವನ್ನ ಉಲ್ಟಾ ಮಾಡಿದ್ರ ಅಂತ. ಏನಾಯ್ತು ಸಂಧಾನ, ಹೇಗ್ ಸಕ್ಸಸ್ ಆಯ್ತು, ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ವಿದ್ಯೆ, ಯಾವಾಗ ಸಿದ್ದರಾಮಯ್ಯನವರು ಮೈಸೂರು ಮತ್ತು ಚಾಮರಾಜನಗರದ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಈ ಮಟ್ಟದ ಆಕ್ಟಿವನ್ನು ತೋರಿಸಿದ್ರು, ಜೊತೆಗೆ ಚಿಕ್ಕ ಪುಟ್ಟ ಏನು ಕ್ಷೇತ್ರಗಳಲ್ಲಿರುವಂಥ ನಾಯಕರುಗಳನ್ನು ಕೂಡ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು, ಅದು ಯಾವುದೇ ಷರತ್ತಿಲ್ಲದಲ್ಲೇ ಸೇರ್ಪಡೆ ಮಾಡಿಸ್ಕೊಳ್ಳುತ್ತಾ ಇರೋದನ್ನು ಗಮನಿಸ್ತಾ ಸಂದರ್ಭದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಸ್ಥಿತಿಯಲ್ಲಿ BJP ಇರಲಿಲ್ಲ. ಹೀಗಾಗಿಯೇ ಆಪರೇಷನನ್ನು ಆರಂಭಿಸುವಂಥ ಒಂದೇ ದಿನದಲ್ಲೇ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೈಸೂರಿಗೆ ಖುದ್ದು ಆಗಮಿಸುವ ಮೂಲಕವಾಗಿ ಆಪರೇಷನನ್ನು ತಡೆ ಮಾಡುವಂಥ ಕೆಲಸವನ್ನು ಆರಂಭಿಸಿದ್ದಾರೆ. ನೀವು ಆಗಲೇ ಅಲ್ಲಿ ಹೇಳ್ತಾ ಇದ್ದಂಗೆ ಯಾವುದೇ ತಪ್ಪುಗಳಾದರೂ ಕೂಡ ಅದು ಜಮೆ ಆಗುವಂಥದ್ದು ಯಡಿಯೂರಪ್ಪನವರ ಅಕೌಂಟ್ಗೆ. ಹಾಗಾಗಿ ಯಾವ ತಪ್ಪುಗಳಾಗೋಕ್ಕೂ ಬಿಡಬಾರ್ದು. ಅದರಲ್ಲೂ ಕೂಡ ಸದಾನಂದ್ ಮೈಸೂರು ಭಾಗದ BSY ಅವರ ಬೆಂಬಲಿಗರು ಅನ್ನಿಸ್ಕೊಂಡವರು ಅವರೇ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಅದರಿಂದ ಆಗುವಂಥ ಮೆಸೇಜ್ ಏನು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಈ ಕಾರಣಕ್ಕೋಸ್ಕರವಾಗಿಯೇ ಖುದ್ದು ವಿಜಯೇಂದ್ರ ಅವರೇ ಫೀಲ್ಡಿಗೆ ಇಳಿದು ಸದಾನಂದ್ ಅವರನ್ನ ಮನವೊಲಿಸುವ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ಆಗ್ತಾ ಇದ್ದಂಥ ಮುಜುಗರಗಳನ್ನು ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನೂ ಬಹಳಷ್ಟು ನಾಯಕರುಗಳಿಗೆ ಕಾಂಗ್ರೆಸ್ ಬಲೆ ಹಾಕಿದೆ. ಅವರೆಲ್ಲರನ್ನೂ ಕೂಡ ಆ ಬಲೆಯಿಂದ ಬಿಡಿಸಿ ವಾಪಸ್ BJPಯಲ್ಲೇ ಉಳಿಸುವಂತಹ ಕೆಲಸವನ್ನು ಕೂಡ ವಿಜಯೇಂದ್ರ ಮಾಡಿದ್ದಾರೆ. ಇವತ್ತು ರಾತ್ರಿಯ ತನಕ ವಿಜಯೇಂದ್ರ ಇಲ್ಲೇ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ಮಾಡುವಂಥ ಕೆಲಸ ಏನು ಕಳೆದ 2 ದಿನಗಳಿಂದ ಕಾಂಗ್ರೆಸ್ ಮಾಡ್ತಾ ಇರುವಂಥ ಸ್ಟ್ರಾಟಜಿಗೆ ಪ್ರತಿ ಸ್ಟ್ರಾಟಜಿ, ಆ ಸ್ಟ್ರಾಟಜಿಯನ್ನು ವರ್ಕೌಟ್ ಮುಗಿಸಿಯೇ ನಾನು ವಾಪಸ್ ಹೋಗುವಂಥ ತೀರ್ಮಾನಕ್ಕೆ ವಿಜಯೇಂದ್ರ ಬಂದಿದ್ದಾರೆ. ಜೊತೆಗೆ JDSನ ಜೊತೆಗೆ ಕೋಆರ್ಡಿನೇಷನ್ ಅನ್ನು ಕೂಡ ಮಾಡಿಸುವಂಥ ಸಲುವಾಗಿ ಇವತ್ತು ಸಂಜೆಯೇ ಮೈಸೂರಿನಲ್ಲಿ ಮಹತ್ವದ JDS ಮತ್ತು BJPಯ ಕೋರ್ ಕಮಿಟಿ ಸಭೆಯೂ ಕೂಡ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಮೈಸೂರಲ್ಲೇ ಇದ್ದಾರೋ ಅದು ಅಷ್ಟೇ ರೀತಿಯಂಥ ಆಕ್ಟಿವ್ನೆಸ್ ಅನ್ನ ದೋಸ್ತಿಗಳು ಕೂಡ ತೋರಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಮಮತಾ, ಹಿ ಗಾಟ್ ಯುವರ್ ಪಾಯಿಂಟ್ ಆಕ್ಚುಲಿ. ಹೌದು, ಯಡಿಯೂರಪ್ಪ ಅವರ ಖಾತೆಗೆ ಪ್ಲಸ್ ಆದ್ರೂ ಅಷ್ಟೇ, ಮೈನಸ್ ಆದ್ರೂ ಅಷ್ಟೇ. ಸೊ ಇದೀಗ ಎಲ್ಲಾ ಸಂಧಾನವನ್ನು ಅಂದ್ರೆ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆಯನ್ನು ಉಲ್ಟಾ ಮಾಡುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ ಮೊದಲ ಹಂತದಲ್ಲಿ.